ಸರ್, ನೀವು ಹೇಳಿದ್ರಿ ಉತ್ತರ ಕರ್ನಾಟಕ ಜನ ತುಂಬಾ ಹಾಡುನು ಮಾತಾಡ್ತಾರೆ, ಅವ್ರು ಮಿದು ಮನಸ್ದವರು ಅಂತ ಹೇಳಿದ್ರಿ ಸರ್. ಏನು ಇದು 2019ನಲ್ಲಿ ಇವತ್ತು ನಮಗೆ ಮಳೆ ಬಂದು ಹೊಳಿ ಬಂದು ನಮ್ಮ ಬೆಳಗಾಂದಲ್ಲಿ ಎಷ್ಟೋ ಮನೆಗಳು ರೈತರದ ಬೆಳೆ ಹಾಳಾಯಿತು, ಎಷ್ಟೋ ಜನ ಮನೆಗಳು ಕಳ್ಕೊಂಡ್ರು. ನಿಮ್ಮ ಸರ್ಕಾರ 5 ವರ್ಷ ಸರ್ಕಾರದಲ್ಲಿದ್ದರು, ಇನ್ನೂವರೆಗೂ ಜನಕ್ಕೆ ಆ ಬಿಲ್ಲನ್ನು ಪಾಸ್ ಆಗಿಲ್ಲ. ಮತ್ತು ಎರಡನೇ ಮಾತು, ರೈತರದು 3 ಕಾಯ್ದೆನ ತಂದ್ರಿ, ತಾವೇ ಸರ್ಕಾರದಲ್ಲಿ ಇದ್ರಿ, ಅವತ್ತು ಅಲ್ಲಿ ರೈತರಿಗೆ ಅನ್ಯಾಯ ಆಗ್ತಾ ಇತ್ತು. ಯಾಕೆ ನೀವು ಮೋದಿಯವ್ರ ಜೊತೆಗೆ ನಮ್ಮ ಕರ್ನಾಟಕ ಎಲ್ಲ ರಾಷ್ಟ್ರ ರೈತರು ಅನ್ನ ಕೊಡೋರು ದಾತ ಅವರು ನಮಗೆ. ನಾನೇ ಅದಕ್ಕೆ ಹೋರಾಟ ಮಾಡಿದ್ದೀನಿ ಸರ್. ನಿಮ್ಮಲ್ಲಿ ರೈತರಿಗೆ ಸರಿಯಾಗಿ ಕೇಳಿ ಸರ್, ಸರಿಯಾಗಿ ಬೆಲೆ ಕೊಡಂಗಿಲ್ಲ, ಅವ್ರು ಬೆಳೆದಿರ್ತಾರೆ ಅದಕ್ಕೆ ಬೆಲೆ ಸಿಗಂಗಿಲ್ಲ. ಮತ್ತು ಉತ್ತರ ಕರ್ನಾಟಕಕ್ಕೆ ಏನಾರೆ ಫಂಡಿಂಗ್ ಕೊಡಬೇಕಾದ್ರೆ ನಮಗೆ ಇನ್ನೂ ಅಲ್ಲಿ ಮಲತಾಯಿ ಧೋರಣೆ ಮಾಡ್ತಾರೆ. ತಾವು ಅವಾಗ ಸರ್ಕಾರ ಇತ್ತು, ತಾವು ಯಾಕೆ ನಮಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಪರಿಹಾರ ಕೊಡ್ರಿ ಅಂತ ಯಾಕೆ ನೀವು ಅಲ್ಲಿ ದನಿ ಎತ್ತಲಿಲ್ಲ ಅಂತ ನನ್ನ ಕ್ವಶನ್ ಇದೆ. ಆಯಿಷಾ ಅವರು, ತಾವು ಸ್ವಲ್ಪ ಸರಿಯಾಗಿ ವಿಷಯ ಅಭ್ಯಾಸ ಮಾಡಿ ಮಾತಾಡ್ಬೇಕಾಗ್ತೈತಿ. ನಮ್ಮ ಮಳೆ ಬಂದಾಗ ಅವಾಗಿನ ತನಕ ಒಂದು ಮನೆ ಬಿದ್ದರೆ 96,000 ರೂಪಾಯಿ ಕೊಡಬೇಕಂತ ಹೇಳಿ ಸರ್ಕಾರದ ರೂಲ್ಸ್ ಇತ್ತು. ಅವಾಗ ಯಡಿಯೂರಪ್ಪನವರು ಒಂದು ಬೋಲ್ಡ್ ಡಿಸಿಷನ್ ತೊಗೊಂಡ್ರು, ಪ್ರತಿಯೊಂದು ಬಿದ್ದ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಡಬೇಕಂತ ಹೇಳಿ. ಎಲ್ಲ ನನಗನ್ಸಿದ ಮಟ್ಟಿಗೆ 100ಕ್ಕೆ 95-99ರಷ್ಟು ಬಿದ್ದ ಮನೆಗಳಿಗೆ 5 ಲಕ್ಷ ರೂಪಾಯಿ ಕೊಟ್ಟರು. ಅದ ಈಗಿನ ಸರ್ಕಾರ ಬಂದ ಮೇಲೆ ಆ 5 ಲಕ್ಷ ರೂಪಾಯಿ ಕೊಡ್ತಾ ಇಲ್ಲ. ಬಿದ್ದ ಮನೆಗಳಿಗೆ ಕ್ಯಾಟಗರಿ 1 ಇದು ಮೊನ್ನೆ ದೊಡ್ಡ ಮಳೆ ಆದ್ರೂ ಕೂಡ 5 ಲಕ್ಷ ರೂಪಾಯಿ ಭಾಳ ಆದ್ರೆ ನಮ್ಮ ಕ್ಷೇತ್ರದಲ್ಲಿ 1-2 ಮನೆಗಳಿಗೆ ಕೂಡ ಕೊಟ್ಟಿಲ್ಲ. ಆ ಸಂದರ್ಭದಲ್ಲಿ ನಾವು ಸುಮಾರು 1000 ಮನೆಗಳಿಗೆ ನಾವು ದುಡ್ಡು ಕೊಟ್ಟಿವಿ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಅಧಿಕಾರದಾಗಿದ್ದಾಗ ನಾವು ಏನಾದ್ರು ಬಿದ್ದ ಮನೆಗಳಿಗೆ ಅದು ಏನು ಸ್ಪಂದಿಸ್ಬೇಕಿತ್ತು ಆ ಸ್ಪಂದಿಸುವಂತ ಕೆಲಸ ಮಾಡಿದ್ದೇವೆ. ಅದು ನೀವೇನು ಇನ್ನೊಂದೇನು ಕಾಯ್ದೆ ಏನು ಹೇಳಿದ್ರಿ, ಅದು ಕಾಯ್ದೆದ ಬಗ್ಗೆ ಏನು ಪ್ರೊಟೆಸ್ಟ್ ಏನಿದೆ ಅದು ರಾಜಕಾರಣದ ಪ್ರೊಟೆಸ್ಟ್. ಅದು ನಿಜವಾದ ಇಶ್ಯೂ ಅಲ್ಲ. MSP ಐತಲ್ಲ, ಈಗ ಮೋರ್ ದೆನ್ 1.5 times ಇನ್ ಲಾಸ್ಟ್ 5 years ಹೆಚ್ಚಾಗಿದೆ ಮಿನಿಮಮ್ ಸಪೋರ್ಟ್ ಪ್ರೈಸ್. ಇನ್ನು ಪ್ರಾಡಕ್ಟ್ ತೊಗೊಂಡ್ರ ಅಲ್ಲೇ APMC ಕಾಯ್ದೆ ವಿರುದ್ಧ ಏನು ಹೋರಾಟ ಆಯ್ತು ಅದು ರಾಜಕೀಯ ಪ್ರೇರಿತ ಹೋರಾಟ. ಹಾಗಾಗಿ ಅದ್ರ ಬಗ್ಗೆ ನಾನು ಇಲ್ಲೇ ಅದ್ರ ಬಗ್ಗೆ ನಾನು ಮಾತಾಡಕ್ಕೆ ತಯಾರಿಲ್ಲ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ವಿಶೇಷವಾಗಿ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ರಾಕೇಶ್ ಶೆಟ್ಟಿ ಅವರು ಭಾಳ ಚಲೋ ಮ್ಯಾಪ್ ಮಾಡಿ ಭಾಳ ಚಲೋ ಕ್ವಶನ್ಗಳು ಅದನ್ನ ಸಮಸ್ಯೆನ ಅಲ್ಲಿದ್ದು ಹುಡುಕ್ತಾ ಇದ್ದಾರೆ ಅವ್ರು ಉತ್ತರ ಕರ್ನಾಟಕದ. ನೀವು ಅದನ್ನೆಲ್ಲ ಬಡ್ಡಿಯಿಂದ ಅರ್ಧಕೊಳ್ತೇವೆ. ಸ್ವತಂತ್ರ ಸಿಕ್ಕಾಗಿಂದ ಅದನ್ನ ಹೆಂಗೆ ಉತ್ತರ ಕರ್ನಾಟಕದೊಳಗೆ ಸಮಸ್ಯೆ ಆಗತ್ತಾವು, ಯಾಕೆ ಆಗತ್ತಾವು, ಎಜುಕೇಶನ್ ಇರ್ಬೋದು, ಎಲ್ಲ ಸೆಕ್ಟರ್ದಾಗೂ ನೀವು ಮಾತಾಡ್ರಿ. ಅದನ್ನ ಅವ್ರ ಟೀಮ್ ಅವರೆಲ್ಲ ಸೇರ್ಕೊಂಡು ಉತ್ತರ ಕನ್ನಡದಾಗ ಸಮಸ್ಯೆ ಆಗಿದ್ದನ್ನ ತಗೊಂಡು ಬಂದಿದ್ದಾರೆ. ಈ ಸಮಸ್ಯೆಗೆ ನಮ್ಮ ಎಲ್ಲ 96 ಅಂದ್ರೆ ಉತ್ತರ ಕರ್ನಾಟಕ 96 ಶಾಸಕರನ್ನ ಸೇರಿಸುವಂತ ವ್ಯವಸ್ಥೆ ಯಾವಾಗ ಮಾಡ್ತೀರಿ? ಏನು ನೀವು CM ಆದ್ಮ್ಯಾಗ ಇದನ್ನೆಲ್ಲ ಮಾಡ್ಬೇಕಂತ ಬಿಟ್ಟಿದ್ದೀರೋ ಏನು? ಈಗ ಎಲ್ಲರೂ ಕೂಡಿಸ್ಕೊಂಡ ಈ ಉತ್ತರ ಕನ್ನಡ ಸಮಸ್ಯೆಗೆ ಪರಿಹಾರ ಕಂಡಿಡುವಂತ ಯಾವಾಗ ಮಾಡ್ತಿರೋ ಅನ್ನೋ ಕ್ವಶನ್ ನಮ್ಮ ಕ್ವಶನ್ ಕೇಳತ್ತೀನಿ, ಆನ್ಸರ್ ಮಾಡ್ರಿ. ಇಲ್ಲ CM ಆದ್ಮ್ಯಾಗ ಮಾಡೋ ವಿಚಾರ ಇತ್ತಂದ್ರೆ ಇದಕ್ಕೆ ಪೂರಕವಾಗಿ ನಾನೊಂದು ಜ್ಞಾಪಿಸ್ಲಿಕ್ಕೆ ಇಷ್ಟಪಡ್ತೀನಿ ನಿಮ್ಗೆ. ಬೊಮ್ಮಾಯಿಯವರು CM ಆಗುವಾಗ ಎಲ್ಲೋ ಅರವಿಂದ್ ಬೆಲ್ಲದವರ ಹೆಸರು ಕೂಡ ಕೇಳಿ ಬಂದಿತ್ತು CM ಸ್ಥಾನಕ್ಕೆ ಅಂತ ಇತ್ತು. ಅವ್ರು ಹೇಳಿದ್ರು, ನೀವು CM ಆದ ಮೇಲೆ ಇದೆಲ್ಲ ಮಾಡ್ಬೇಕಂತ ಎಣಿಸಿದ್ದೀರಾ ಅಂತ ಹೇಳ್ತಾ ಇದ್ರು. ನಿಮ್ಮ ಹೆಸರು ಕೇಳಿ ಬಂದಿತ್ತು. ಇವರೇ ಹೈಲಿ ಕ್ವಾಲಿಫೈಡ್ MLA. ಅದು ಮಾತ್ರ ಅಲ್ಲ, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್, ಸಕ್ಸಸ್ಫುಲ್ ಪಾಲಿಟಿಷಿಯನ್ ಕೂಡ. ಆ ಆಸೆನೂ ಎಲ್ಲರಿಗೆ ಪಾಲಿಟಿಷಿಯನ್ಗಳಿಗೆ ಇರುತ್ತೆ, ಒಂದಿನ ನಾನು CM ಆಗ್ಲೇಬೇಕನ್ನೋದು. ಸಪೋಸ್ ನಾನು CM ಆದರೆ ಅಂತ ಹೇಳಿದ್ರೆ, ನಾಳೆ ಬೆಲ್ಲದವರು CM ಆದರೆ ಉತ್ತರ ಕರ್ನಾಟಕದ ಕನಸು ನಿಮ್ಮಲ್ಲಿ ಯಾವ ರೀತಿಯ ಕನಸನ್ನು ಕಾಣ್ತಾ ಇದ್ರಿ? ನನಗೆ ತಿಳಿದ ಉತ್ತರ ಕರ್ನಾಟಕ ಇವತ್ತೇನು ಈ ಅಭಿವೃದ್ಧಿ ಆಗಿಲ್ಲ ಅಂತ ನಾವೇನು ಕೊರಗ್ತೇವಲ್ಲ, ಈ ಕೊರಗ ನಿಲ್ಲುವಂಗ ಏನೇನು ಕೆಲಸ ಮಾಡ್ಬೇಕು ಅದನ್ನೆಲ್ಲ ನಾವು ಮಾಡ್ಬೋದು. ಅಷ್ಟೇ ಅಲ್ಲ, ಯಾವುದೇ ರೀತಿಯ ಅಧಿಕಾರಿ ಸಿಕ್ಕರು ಕೂಡ ಅದನ್ನ ಪ್ರಯತ್ನ ಮಾಡಕ್ಕೆ ಸಾಧ್ಯ ಆಕೈತಿ. ಅದನ್ನ ಮಾಡುವಂತ ಕನಸುಗಳದಾವ. ಇವತ್ತು ಈಗ ಹೇಳಿದ್ರು, ಒಂದು ಐಡಿಯಾ ಕೊಟ್ರು ಅವರು, ಸ್ಮಾರ್ಟ್ ವಿಲೇಜ್ ಮಾಡಂತೆ. ಈ ಟೈಪ್ ಬೇರೆ 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 ಐಡಿಯಾಸ್ ಎಲ್ಲ ಕಡೆ ಹೋದಲ್ಲಿ ಬರ್ತಿರ್ತಾವೆ. ಅವನ್ನೆಲ್ಲ ನೋಟ್ ಮಾಡ್ಕೊತ ಇಟ್ಟಿರ್ತೀವಿ. ಯಾವಾಗ ಮುಂದೆ ದೇವ್ರ ದಯದಿಂದ ಯಾವುದು ಒಳ್ಳೆ ಅವಕಾಶ ಸಿಕ್ತಂತಂದ್ರೆ
ಸಾಧ್ಯದಷ್ಟು ಅವೆಲ್ಲ ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತೇನೆ ಆ ಸಂದರ್ಭದಲ್ಲಿ.